ಶ್ವಾಸಕೋಶ ಸಂಬಂಧಿಸಿದ ಪರೀಕ್ಷೆಗೆ ಮೊಬೈಲ್ ಹ್ಯಾಂಡ್ ಎಕ್ಸ್ರೇ ಯಂತ್ರವು ಅತ್ಯಂತ ಆಧುನಿಕ ತಂತ್ರಜ್ಞಾನವಾಗಿದೆ ಎಂದು ವಿಕಿರಣಶಾಸ್ತ್ರ ಚಿತ್ರಣಾಧಿಕಾರಿ ಪ್ರಕಾಶ್ ನಾಯ್ಕ್ ಅಭಿಪ್ರಾಯಪಟ್ಟರು. ಶಿರಸಿ ತಾಲೂಕಿನ ಬನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಮೊಬೈಲ್ ಹ್ಯಾಂಡ್ ಎಕ್ಸ್ರೇ ಪರೀಕ್ಷೆ ವಿಕಿರಣಶಾಸ್ತ್ರ ಚಿತ್ರಣ ಅಧಿಕಾರಿ ಪ್ರಕಾಶ್ ನಾಯ್ಕರು ಚಾಲನೆ ನೀಡಿ ಮಾತನಾಡಿದರು. ತಾಲೂಕು ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯ್ ಶಂಕರ್ ಅವರು ಮಾತನಾಡಿ, ಕ್ಷಯರೋಗವನ್ನ ಪತ್ತೆ ಹಚ್ಚುವಲ್ಲಿ ಮೊಬೈಲ್ ಹ್ಯಾಂಡ್ ಎಕ್ಸ್ರೇ ಪರೀಕ್ಷೆ ಅತ್ಯಂತ ಆಧುನಿಕವಾಗಿದ್ದು ತುಂಬಾ ವಿಶ್ವಾಸಾರ್ಹವಾಗಿದೆ. ಇದನ್ನು ಶಾಸಕರು ಹಾಗೂ ಸಂಸದರುಗಳ ಇಚ್ಛಾಶಕ್ತಿ, ಜಿಲ್ಲಾ ಆರೋಗ್ಯಾಧಿಕಾರಿಗಳ ಪರಿಶ್ರಮದಿಂದ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳು ಹಾಗೂ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಹರ್ಷರ್ ಅವರ ಮಾರ್ಗದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಮೊದಲ ಬಾರಿಗೆ ಅಪಾಯಕಾರಿ ಗುಂಪುಗಳನ್ನು ಗುರಿಯಾಗಿಸಿ ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಮೊಬೈಲ್ ಹ್ಯಾಂಡ್ ಎಕ್ಸ್ರೇ ಪರೀಕ್ಷೆ ಮೂಲಕ ಕ್ಷಯರೋಗ ಪರೀಕ್ಷೆ ನಡೆಸಿ ಸ್ಥಳದಲ್ಲೇ ವರದಿ ನೀಡುತ್ತಿದ್ದು ಅತ್ಯಾಧುನಿಕ ಕಾಲಕ್ಕೆ ಹೇಳಿ ಮಾಡಿಸಿದಂತಿದೆ. ಜನರು ಆಸ್ಪತ್ರೆಗೆ ತಿರುಗುವ ಬದಲು ತಂತ್ರಜ್ಞಾನವೇ ಜನರ ಬಳಿಗೆ ಬಂದಿರುವುದರಿಂದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಜಿಲ್ಲಾ ಪಿಪಿಎಂ ಸಂಯೋಜಕ ರಾಕೇಶ್ ಶರ್ಮಾರವರು ಈ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಮುದಾಯದ ಸಹಭಾಗಿತ್ವವು ಅತಿ ಅವಶ್ಯಕವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ಹೆಗಡೆ ಅವರು ಸ್ವಾಗತಿಸಿದರೆ, ಶುಶ್ರೂಷಣಾಧಿಕಾರಿ ಸುಮಂಗಲ ಮತ್ತೂರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಫಾರ್ಮಸಿ ಅಧಿಕಾರಿ ಯಶವಂತಪುರ ಅವರು ನಿರೂಪಿಸಿದರೆ, ಸಮುದಾಯ ಆರೋಗ್ಯಾಧಿಕಾರಿ ಲತಾ ಚೆಲವಾದಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ಸಮುದಾಯ ಆರೋಗ್ಯಾಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 50ಕ್ಕೂ ಅಧಿಕ ಫಲಾನುಭವಿಗಳು ಶ್ವಾಸಕೋಶ ಸಂಬಂಧಿತ ಪರೀಕ್ಷೆಗೆ ಒಳಗಾದರು. ಇದೇನಿಲ್ಲ, ಶ್ವಾಸಕೋಶದ ಪರೀಕ್ಷೆ ಮಾಡ್ತಾರೆ. ನೀವು ಇಡೀ ತೆಗೆದು ಅದು ನಮ್ದೆಲ್ಲ ಇಟ್ಟಿದ್ರೆ ಹೇಳ್ತಾರೆ, ಇಲ್ಲ ಏನು ಪ್ರಾಬ್ಲಮ್ ಇದ್ದರೆ ವ್ಯವಸ್ಥೆ ಮಾಡ್ತಾರೆ. ನಿಮ್ಗೆ ಏನೋ ತೊಂದರೆ ಇದ್ದರೆ ಗೊತ್ತಿಲ್ಲದೆ ನಿಮ್ಮ ಮೆಡಿಸಿನ್ಸ್ ಮನೆಗೆ ನೋಡ್ತೀವಿ. ನೀವೇನು ಮಾಡ್ತೀವಿ, ನಾನು ಇದಾಗಿ ಗೊಬ್ಬರ ಏನು ಇರ್ತಾರಲ್ಲ ಅದೆಲ್ಲ ಇವ್ರು ವ್ಯವಸ್ಥೆ ಮಾಡ್ತಾರೆ. ನಿಮ್ಗೆ ಯಾರು ಗೊತ್ತಾಗಲ್ಲ, ಸಿಸ್ಟಮ್ ತಂದು ಕೊಡ್ತಾರೆ. ಕೆನರಾ ಪ್ರೆಸ್ ನ್ಯೂಸ್, ಶಿರಸಿ.